ಅವನ ಕಾಲ್ ತೊಳೆದು ಕ್ಷಮೆ ಕೇಳ್ತೀನಿ, ನಂತರ ಚಪ್ಪಲಿ ತಗೊಂಡು ಹೊಡೀರಿ ನೀವು ನನ್ಗೆ. ಗೋಲ್ಡನ್ ಕನ್ನಡಿಗರ ಇನ್ಸ್ಟಾಗ್ರಾಮ್ ಪೇಜ್ ಇವಾಗ ಟೇಕ್ ಡೌನ್ ಆಗಿದೆ, ತಗೊಂಡು ಈ ನ್ಯೂಸ್ಗಳನ್ನೆಲ್ಲ ಕೊಡ್ತಿದ್ದಾರೆ ಅಂತ. ಓಕೆ, ನಮಸ್ಕಾರ, ಹೇಗಿದ್ದೀರಾ ಎಲ್ರು? ನಿಮ್ಮೆಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ನ್ಯೂ ವಿಡಿಯೋ. ಇವತ್ತು ಗೋಲ್ಡನ್ ಕನ್ನಡಿಗ ಮತ್ತೆ ಚಂದನ್ ಗೌಡ ಮಧ್ಯೆ ನಡೀತಾ ಇರೋ ಕಾಂಟ್ರವರ್ಸಿನ ಫುಲ್ ತಿಳ್ಕೊಳಕ್ ಟ್ರೈ ಮಾಡೋಣ. ಏನ್ ಇವ್ರಿಬ್ರು ಮಧ್ಯೆ ಕಾಂಟ್ರವರ್ಸಿ ನಡೀತಾ ಇದೆ ಅಂತ. ಇವರಿಬ್ರು ಫುಲ್ ಕಾಂಟ್ರವರ್ಸಿನ ಒಂದು ಶಾರ್ಟ್ ಆಗಿ ಕವರ್ ಮಾಡಕ್ ಟ್ರೈ ಮಾಡ್ತೀನಿ. ಈ ವಿಡಿಯೋ ನೀವು ಫುಲ್ ನೋಡಿದ್ರೆ 100% ಹೇಳ್ತೀನಿ ನಿಮ್ಗೆ ಈ ಕಾಂಟ್ರವರ್ಸಿ ರಿಲೇಟೆಡ್ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಸ್ಟೋರಿನ ಚೂರು ಹಿಂದೆಯಿಂದ ಸ್ಟಾರ್ಟ್ ಮಾಡೋಣ. ನಿಮ್ಗೆಲ್ಲ ಗೊತ್ತಿರೋ ಹಂಗೆ ರೀಸೆಂಟ್ ಟೈಮ್ಸ್ ಅಲ್ಲಿ ಧರ್ಮಸ್ಥಳ ಸೌಜನ್ಯಕ್ಕೆ ತುಂಬಾನೇ ಟ್ರೆಂಡಿಂಗ್ ಅಲ್ಲಿ ಇದೆ. ಈ ನ್ಯೂಸ್ ಬಗ್ಗೆ ಬರೀ ಸ್ಟೇಟ್ ಅವರಲ್ಲ, ನ್ಯಾಷನಲ್ ನ್ಯೂಸ್ ಅವರು ಕೂಡ ತುಂಬಾನೇ ಮಾತಾಡ್ತಿದ್ದಾರೆ. ಅಂಡ್ ಈ ಧರ್ಮಸ್ಥಳ ಕೇಸಲ್ಲಿ ಏನೇನು ಅಪ್ಡೇಟ್ ಸಿಗ್ತಾ ಇದೆ ಅಂತ ಕೆಲವೊಬ್ರು ಯೂಟ್ಯೂಬರ್ಸ್ ಜನಕ್ಕೆ ಮಾಹಿತಿಯನ್ನ ತಿಳಿಸ್ತಾ ಇದ್ರು. ಅವ್ರ ಮೇಲೂ ಕೂಡ ಈಗ ಅಲಿಗೇಷನ್ ಬಂದಿದೆ ದಟ್ ಅವರು ದುಡ್ಡು ತಗೊಂಡು ಈ ನ್ಯೂಸ್ ಗಳನ್ನೆಲ್ಲ ಕೊಡ್ತಿದ್ದಾರೆ ಅಂತ. ಅಂಡ್ ಈಗ ಇದೇ ತರದ ಒಂದು ಅಲಿಗೇಷನ್ ನ ಗೋಲ್ಡನ್ ಕನ್ನಡಿಗ ಚಂದನ್ ಗೌಡ ಅವ್ರ ಮೇಲೆ ಹಾಕಿದ್ದಾರೆ. ಏನಪ್ಪಾ ಅಂದ್ರೆ ಗೋಲ್ಡನ್ ಕನ್ನಡಿಗ ಅವರು ನ್ಯೂಸ್ ಅಂಟೇನ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಒಂದು ಇಂಟರ್ವ್ಯೂ ಕೊಡ್ತಾರೆ. ಅಲ್ಲಿ ಅವರು ಚಂದನ್ ಗೌಡ ಅವ್ರ ಮೇಲೆ ಅಲಿಗೇಷನ್ ಹಾಕ್ತಾರೆ, ಧರ್ಮಸ್ಥಳದಲ್ಲಿ ಏನೇನ್ ನ್ಯೂಸ್ ನಡೀತಾ ಇದೆಯೋ ಅದ್ರ ಬಗ್ಗೆ ನ್ಯೂಸ್ ಮಾಡ್ಬೇಕು, ಅದಕ್ಕೆ ನಿನ್ಗೆ ಫಂಡಿಂಗ್ ಕೂಡ ಮಾಡ್ತೀವಿ ಅಂಡ್ ನಿನ್ಗೆ ಉಳ್ಕೊಳ್ಳೋಕ್ ಜಾಗ ಕೂಡ ಕೊಡ್ತೀವಿ ಅಂತ ಹೇಳಿದ್ರಂತೆ. ಈ ಆಫರ್ ನ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅವರು ಈ ಗೋಲ್ಡನ್ ಕನ್ನಡಿಗ ಅವ್ರಿಗೆ ಕೊಟ್ಟಿದ್ರಂತೆ ಅಂತ ಗೋಲ್ಡನ್ ಕನ್ನಡಿಗ ಅವರು ಹೇಳ್ತಾ ಇದ್ದಾರೆ. ಈಗ ಅಭಿಷೇಕ್ ಅವರು ನನಗೇನೆ ಆಫರ್ ಕೊಟ್ಟಿದ್ದಾರೆ ಅಂದ್ರೆ ಚಂದನ್ ಗೌಡ ಅವ್ರಿಗೆ ಆಫರ್ ಕೊಟ್ಟಿರಲ್ವಾ ಅಂತ ಅಲಿಗೇಷನ್ ಆಗ್ತಾ ಇದ್ದಾರೆ. ಅಂಡ್ ಗೋಲ್ಡನ್ ಕನ್ನಡಿಗ ಅವರು ಹೇಳ್ತಾ ಇದ್ದಾರೆ ಬರಾಬರಿ 50 lakh rupees ಚಂದನ್ ಗೌಡ ಅವ್ರಿಗೆ ಕೊಟ್ಟಿದ್ದಾರೆ ಅಭಿಷೇಕ್ ಅವರು. ಇದಕ್ಕೆ ಅವರು ಪ್ರೂಫ್ ಏನ್ ಕೊಡ್ತಾ ಇದಾರಪ್ಪ ಅಂದ್ರೆ ಚಂದನ್ ಗೌಡ ಅವರು ತೆಗ್ದಿರೋ ಹೊಸ ಬಟ್ಟೆ ಅಂಗಡಿನೇ ಪ್ರೂಫ್. ಇದು ಮಿನಿಮಮ್ 50 ಲಕ್ಷದ ಬಟ್ಟೆ ಅಂಗಡಿ, ಫಂಡಿಂಗ್ ಬಂದಿಲ್ಲ ಅಂದ್ರೆ ಅವ್ರು ಹೆಂಗ್ ತೆಗಿತಾ ಇದ್ರು ಅಂತ ಕ್ವಶನ್ ಮಾಡ್ತಾ ಇದ್ದಾರೆ. ಅಂಡ್ ಈ ಇಂಟರ್ವ್ಯೂದಲ್ಲಿ ಇನ್ನೊಂದು ಅಲಿಗೇಷನ್ ಹಾಕಿದ್ದಾರೆ. ಗೋಲ್ಡನ್ ಕನ್ನಡಿಗ ಅವರ ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ 55,000ಗಿಂತ ಜಾಸ್ತಿ ಫಾಲೋವರ್ಸ್ ಇದ್ರು. ಆ ಪೇಜ್ ಇವಾಗ ಟೇಕ್ ಡೌನ್ ಆಗಿದೆ. ಇದನ್ನ ಮಾಡ್ಸಿರೋರು ಸಮೀರ್ MD ಅಂತ ಅಲಿಗೇಷನ್ ಹಾಕ್ತಾರೆ. ಈ ಇನ್ಸ್ಟಾಗ್ರಾಮ್ ಪೇಜ್ ಡಿಲೀಟ್ ಆಗೋಕೆ ಕಾರಣ ಏನಪ್ಪಾ ಅಂದ್ರೆ ಈ ಗೋಲ್ಡನ್ ಕನ್ನಡಿಗ ಅನ್ನೋರು ಕುಡ್ಲಾ ಸ್ಟೋರೀಸ್ ಜೊತೆ ಸೇರ್ಕೊಂಡು ಒಂದು ವಿಡಿಯೋ ಮಾಡ್ತಾರೆ. ಆ ವಿಡಿಯೋ ಅಲ್ಲಿ ಸಮೀರ್ MD ಅವರ AI ಕ್ಲಿಪ್ಸ್ ನ ಯೂಸ್ ಮಾಡಿರ್ತಾರೆ. ಮತ್ತೆ ಈ ಧರ್ಮಸ್ಥಳ ಕೇಸ್ ಬಗ್ಗೆ ತುಂಬಾನೇ ಕ್ವಶನ್ಸ್ ಗಳನ್ನ ಹಾಕಿರ್ತಾರೆ. ಇದರಿಂದ ಸಮೀರ್ MD ಅವರು ರಿಪೋರ್ಟ್ ಮಾಡಿಸಿ ಆ ಇನ್ಸ್ಟಾಗ್ರಾಮ್ ಪೇಜ್ ನ ಡಿಲೀಟ್ ಮಾಡಿಸಿದ್ದಾರೆ ಅಂತ ಹೇಳ್ತಾರೆ. ಗೋಲ್ಡನ್ ಕನ್ನಡಿಗ ಅವರು ಸಮೀರ್ ಮೇಲೆ ಹಾಕಿರೋ ಅಲಿಗೇಷನ್ಸ್ ಎಲ್ಲ ನಿಜ ಅಂತ ಜನಗಳು ಅನ್ಕೊಂಡು ಅವ್ರಿಗೆ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವ್ರದ್ದೊಂದು ಕ್ಲಿಪ್ ಹಾಕ್ತೀನಿ, ನೋಡ್ಕೊ ಬನ್ನಿ. ಸಪೋರ್ಟ್ ಮಾಡಿದ್ರು. ಅದಾದ್ಮೇಲೆ ಇವಾಗ ಫೇಸ್ಬುಕ್ ಇಳಿತಾ ಇದ್ರಿ ಏನಂತ, ಅದು ರಿಪೋರ್ಟ್ ಹೊಡಿತಾ ಇರೋದು ಸೊ ಚೈಲ್ಡ್ ಸೆಕ್ಸುವಲ್ ಎಕ್ಸ್ಪ್ಲನೇಷನ್ ಅಂತ. ಯಾವ ದಾರಿಯಿಂದ ನಾನು ಚೈಲ್ಡ್ ಎಕ್ಸ್ಪ್ಲನೇಷನ್ ಮಾಡ್ತಾ ಇದ್ದೀನಿ ಅಂತ ಗೊತ್ತಾಯ್ತಲ್ಲ. ಸೊ ನಿಮ್ದು ಕೆಲಸಗಳು ಬಿಟ್ಬಿಟ್ಟು ಸತ್ಯನ ಮಾತಾಡಿ. ಯಾಕಂತಂದ್ರೆ ನಿಮ್ ಹತ್ರ ಸತ್ಯ ಇಲ್ಲ, ಸತ್ಯ ಮಾಡೋರ್ನ ಡಿಫೆಂಡ್ ಮಾಡ್ಕೊಳ್ಳೋಕು ನಿಮ್ ಕೈಲಿ ಆಯ್ತಲ್ಲ, ಡಿಫೆಂಡ್ ಮಾಡ್ಕೊಳ್ಳೋದು ಇಲ್ಲ. ಆಗ ಆಮೇಲೆ ಇನ್ನೊಂದ್ ಹೇಳ್ಬೇಕು, ನನ್ಗೆ ಇಷ್ಟೊಂದು ಎದುರುತ್ತೀರೇನ್ರೋ ಸೆಡೆ ನನ್ನ ಮಕ್ಳ ಇದಿಷ್ಟು ಗೋಲ್ಡನ್ ಕನ್ನಡಿಗ ಅವರ POV ಆಗಿತ್ತು. ಈಗ ಚಂದನ್ ಗೌಡ ಅವರು ಇದೆಲ್ಲ ಕಾಂಟ್ರವರ್ಸಿ ಬಗ್ಗೆ ಏನ್ ಹೇಳಿದ್ದಾರೆ ಫಸ್ಟ್ ಇಂದ ಅಂತ ಹೇಳ್ತೀನಿ. ಈ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ಯಾವಾಗ ಗೋಲ್ಡನ್ ಕನ್ನಡಿಗ ಅವರು ಇಂಟರ್ವ್ಯೂ ಕೊಟ್ರು ಅದ್ರ ಕೆಳಗಡೆ ಚಂದನ್ ಗೌಡ ಅವರು ಒಂದು ಕಾಮೆಂಟ್ ಹಾಕ್ತಾರೆ. ಅವ್ರ ಏನ್ ಹೇಳ್ತಾರಪ್ಪ ಅಂದ್ರೆ, ಎಲ್ರಿಗೂ ನಮಸ್ಕಾರ, ಈ ಹುಡುಗ ಆರೋಪ ಮಾಡ್ತಿರೋ ಚಂದನ್ ನಾನೇ. ಈ ಹುಡುಗ ನನ್ನ ಮೇಲೆ ಆರೋಪವನ್ನ ಮಾಡಿದ್ದಾನೆ. ನಾಳೆ ಇದೇ ಚಾನಲ್ ನಲ್ಲಿ ನಾನು ಬರ್ತೀನಿ, ಇವನು ಬರ್ಲಿ, ಸಂದರ್ಶನ ಮಾಡೋಣ, ಸತ್ಯ ಜನರಿಗೆ ತಿಳಿಲಿ. ಜನಗಳೇ ಈ ಇಂಟರ್ವ್ಯೂ ನೋಡಿ ತೀರ್ಪನ್ನ ಕೊಡ್ಬೇಡಿ, ನಾಳೆ ಸಂಜೆವರೆಗೂ ಕಾಯಿರಿ. ಅವನು ಹಾಕಿರೋ ಅಷ್ಟು ಅಲಿಗೇಷನ್ಸ್ ಅಲ್ಲಿ ಒಂದು ಅಲಿಗೇಷನ್ಸ್ ಆದ್ರೂ ನಿಜ ಆದ್ರೆ, ನನ್ ತಪ್ಪು ಅಂತ ಪ್ರೂವ್ ಆದ್ರೆ ಅವನ ಕಾಲ್ ತೊಳೆದು ಕ್ಷಮೆ ಕೇಳ್ತೀನಿ, ನಂತರ ಚಪ್ಪಲಿ ತಗೊಂಡು ಹೊಡೀರಿ ನೀವು ನನ್ಗೆ ಅಂತ ಚಂದನ್ ಗೌಡ ಅವರು ಕಾಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಗೋಲ್ಡನ್ ಕನ್ನಡಿಗ ಅವರು ಚಂದನ್ ಗೌಡ ಅವ್ರ ಮೇಲೆ ಒಂದು ಅಲಿಗೇಷನ್ ಹಾಕಿರ್ತಾರೆ, ಹಿಂದೆ ಹೇಳಿದೀನಿ. ಈ ಹಿಂದೆ ಚಂದನ್ ಗೌಡ ಅವರು ಅವರ ಒಂದು ಯೂಟ್ಯೂಬ್ ವಿಡಿಯೋದಲ್ಲಿ ಹೇಳ್ತಾರೆ, ಒಬ್ಬ ಹುಡುಗ ನನ್ಗೆ ಫೋನ್ ಮಾಡಿ ಈ ತರ ಸೌಜನ್ಯ ರಿಲೇಟೆಡ್ ಒಂದು ವಿಡಿಯೋ ಮಾಡಿ ಅದಕ್ಕೆ ನಾವು ನಿಮ್ಗೆ ದುಡ್ಡು ಕೊಡಿಸ್ತೀವಿ, ಆದ್ರೆ ನಾನು ಆ ಆಫರ್ ನ ರಿಜೆಕ್ಟ್ ಮಾಡಿದೀನಿ ಅಂತ ಹೇಳ್ತಾರೆ. ವಿಚಾರ ಯಾವಾಗ 2 ವರ್ಷದಿಂದ ಬೆಳಕಿಗೆ ಬರುತ್ತಲ್ಲ, ಆ ಸಂದರ್ಭದಲ್ಲಿ ನಮ್ಮದೇ ಒಂದು ಯೂಟ್ಯೂಬ್ ಕಮ್ಯುನಿಟಿಯ ನನಗೆ ಗೊತ್ತಿರ್ತಕ್ಕಂಥ ಒಬ್ಬ ಹುಡುಗ ನನಗೆ ಫೋನ್ ಮಾಡ್ತಾನೆ. ಸೌಜನ್ಯಗೆ ಸಂಬಂಧಪಟ್ಟಾಗೆ ಏನೀಗ ಹೋರಾಟಗಳು ನಡೀತಾ ಇದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಾಗೆ ವಿಡಿಯೋ ಮಾಡ್ತೀರಾ, ನಾನು ನಿಮ್ಗೆ ದುಡ್ಡು ಕೊಡಿಸ್ತೀನಿ ಅಂತ ನನಗೆ ಗೊತ್ತಿರೋನೊಬ್ಬ ಹೇಳ್ತಾನೆ. ಅವನ ಹೆಸರು ಬೇಡ. ನಾನು ಫಸ್ಟ್ ಕೋಪ ಬರುತ್ತೆ. ಒಂದಾಗಿರೋದು ಹೆಣ್ಮಗು ಒಂದು ಅನ್ಯಾಯ ಆದವ್ರ ಮನೆಯವ್ರು ಏನ್ ಕೇಳ್ತಾರೆ, ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಥವಾ ನೋವನ್ನ ತೋರಿಸ್ಕೊಳ್ತಾರೆ. ಅದನ್ನ ನೋಡಿ ನಾವು ಮರುಕ ವ್ಯಕ್ತಪಡಿಸ್ಬಿಟ್ಟು ನಾವು ಮಾತಾಡ್ಬೇಕು, ಅದ್ರ ಬಗ್ಗೆ ನಾವು ನ್ಯಾಯಕ್ಕೆ ನಿಂತ್ಕೋಬೇಕು. ಬಟ್ ಇವ್ನ ಯಾಕೆ ದುಡ್ಡು ಕೊಡಿಸ್ತೀನಿ ಅಂತವನೇ, ಏನ್ ಸಮಥಿಂಗ್ ರಾಂಗ್ ಅಲ್ಲ ಇಲ್ಲಿ ಅನ್ನೋಂತ ಲೆಕ್ಕಾಚಾರ ಬಂತು. ಇದ್ರ ಮೇಲೆ ಗೋಲ್ಡನ್ ಕನ್ನಡಿಗರು ಕೂಡ ಅಲಿಗೇಷನ್ ಹಾಕ್ತಾರೆ, ಯಾಕೆ ಈ ವಿಡಿಯೋನ ಡಿಲೀಟ್ ಮಾಡಿದ್ರಿ ಅಂತ. ಬೇಸಿಕಲಿ ನಿಮ್ಗೊಂದು ಕ್ಲಾರಿಟಿ ಕೊಟ್ಬಿಡ್ತೀನಿ. ಯೂಟ್ಯೂಬ್ ಇಂದ ಧರ್ಮಸ್ಥಳ ರಿಲೇಟೆಡ್ ಇಂತಿಂತ ವಿಡಿಯೋಸ್ ಗಳು ಬ್ಲಾಕ್ ಆಗಬೇಕು ಅಂತ ಒಂದು ಲಿಸ್ಟ್ ಬಂದಿತ್ತು. ಆ ಲಿಸ್ಟ್ ಅಲ್ಲಿ ಇವ್ರ ವಿಡಿಯೋ ಕೂಡ ಇತ್ತು, ಅದರಿಂದ ಈ ವಿಡಿಯೋ ಯೂಟ್ಯೂಬ್ ಅಲ್ಲಿ ಕಾಣ್ತಾ ಇಲ್ಲ. ಅಂಡ್ ಬ್ಯಾಕ್ ಟು ದ ವಿಡಿಯೋ. ಈಗ ಚಂದನ್ ಗೌಡ ಅವ್ರ ಮೇಲೆ ಪ್ರೆಷರ್ ಬಂದಿದೆ, ಯಾರು ನಿಮ್ಗೆ
ದುಡ್ಡು ಕೊಡ್ತೀನಿ, ಧರ್ಮಸ್ಥಳ ಸೌಜನ್ಯ ಕೇಸ್ ರಿಲೇಟೆಡ್ ಮಾತಾಡು ಅಂತ ಹೇಳಿದ್ದು ಡಿಸ್ಕ್ಲೋಸ್ ಮಾಡಿ ಅಂತ ಹೇಳ್ತಾ ಇದಾರೆ. ಅಂಡ್ ಜನಗಳು ಏನ್ ಅನ್ಕೊಂಡಿದ್ದಾರೆ ಅಂದ್ರೆ ಈ ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಏನಿದಾರೋ ಅವರು ಈ ಫಂಡಿಂಗ್ ಮಾಡಿದ್ದಾರೆ ಅಂತ ಅನ್ಕೊಂಡಿದ್ದಾರೆ. ಬಟ್ ನಿನ್ನೆ ವಿಡಿಯೋದಲ್ಲಿ ಅವರು ಡಿಸ್ಕ್ಲೋಸ್ ಮಾಡ್ತಾರೆ ಒಂದು ಆಡಿಯೋ ಕ್ಲಿಪ್ ನ. ಈ ವಿಡಿಯೋದಲ್ಲಿ ಅವರು ಹೇಳ್ತಾರೆ, ಅಪ್ಡೇಟ್ ಮಗ ಅನ್ನೋ ಯೂಟ್ಯೂಬ್ ಚಾನೆಲ್ ನ ಕ್ರಿಯೇಟರ್ ಆದ ಆರ್ಯನ್, ಮತ್ತೆ ಕೇಳಿಸ್ಕೊಳ್ಳಿ, ಆರ್ಯನ್ ಅನ್ನೋರು ಚಂದನ್ ಗೌಡ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳ್ತಾರೆ, ಈ ತರ ಧರ್ಮಸ್ಥಳ ಕೇಸ್ ರಿಲೇಟೆಡ್ ವಿಡಿಯೋ ಮಾಡಿ ನಿಮ್ಗೆ ನಾನು ಫಂಡಿಂಗ್ ಕೊಡಿಸ್ತೀವಿ ಅಂತ ಇವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರಂತೆ. ಇದ್ರ ಬಗ್ಗೆ ಒಂದ್ ಸಣ್ಣ ಕ್ಲಿಪ್ ಹಾಕ್ತೀನಿ ನೋಡಿ. ಇಲ್ಲಿ ಹೆಸರು ಹೇಳ್ತೀನಿ ಕೇಳಿಸ್ಕೊಳ್ಳಿ. ಅಪ್ಡೇಟ್ ಮಗ ಅಂತ ಒಂದು ಯೂಟ್ಯೂಬ್ ಚಾನಲ್ ಇತ್ತು ಇವ್ರದ್ದು. ಆರ್ಯನ್ ಅಂತ ಹೆಸರು, ತುಮಕೂರು ಜಿಲ್ಲೆಯ ಶಿರಾ ಮೂಲದ ಹುಡುಗ. ಕಾಂಟ್ಯಾಕ್ಟ್ ನಂಬರ್ ನನ್ನ ಹತ್ರ ಇದೆ. ಇದಕ್ಕೆ ಸಂಬಂಧಪಟ್ಟಾಗೆ ಆತ ನನಗೆ ಅಪ್ರೋಚ್ ಮಾಡಿದ್ದು ನಿಜ, ಅದಕ್ಕೆ ಸಂಬಂಧಪಟ್ಟಾಗ ಆತ ಒಪ್ಕೊಂಡಿರೋದು ನಿಜ. ಅಂಡ್ ನೆಕ್ಸ್ಟ್ ಆರ್ಯನ್ ಅನ್ನೋರು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಫಂಡಿಂಗ್ ಬಗ್ಗೆ ಮಾತಾಡಿರೋದು ಯುನೈಟೆಡ್ ಮೀಡಿಯಾದ ಅಭಿಷೇಕ್ ಅಲ್ಲ ಅಂತೆ. ಚಂದನ್ ಗೌಡ ಅವರು ಕಾಮೆಂಟ್ ಅಲ್ಲಿ ಹೇಳಿರೋ ಹಾಗೆ ಗೋಲ್ಡನ್ ಕನ್ನಡಿಗ ಅವ್ರನ್ನ ಸ್ಟುಡಿಯೋ ಡಿಬೇಟ್ ಗೆ ಕರೀತಾರೆ. ಎಲ್ಲಿ ಅಂದ್ರೆ ಗ್ಯಾರಂಟಿ ನ್ಯೂಸ್ ಚಾನೆಲ್ ಗೆ ಸ್ಟುಡಿಯೋ ಡಿಬೇಟ್ ಗೆ ಕರೀತಾರೆ. ಅಲ್ಲಿ ಇಬ್ರು ಕೂಡ ಒಪ್ಕೊಳ್ತಾರೆ ಬರ್ತೀವಿ ಅಂತ. ಆದ್ರೆ ಎಂಡ್ ಟೈಮ್ ಅಲ್ಲಿ ಗೋಲ್ಡನ್ ಕನ್ನಡಿಗ ಅವರು ಬರೋದಿಲ್ಲ. ಇದಾಗಿತ್ತು ಈ ಕಾಂಟ್ರವರ್ಸಿ ರಿಲೇಟೆಡ್ ಫುಲ್ ಇನ್ಫಾರ್ಮೇಶನ್. ಈ ವಿಡಿಯೋದಲ್ಲಿ ನಾನು ಇಬ್ರು POVನು ನಿಮ್ಗೆ ಹೇಳಿದೀನಿ. ಇವಾಗ ನೀವು ಡಿಸೈಡ್ ಮಾಡಿ ಯಾರ್ ತಪ್ಪು ಯಾರ್ ಸರಿ ಅಂತ. ಇದೇ ತರ ವಿಡಿಯೋ ಅಪ್ಡೇಟ್ಸ್ ಗಳು ಬೇಕಾದ್ರೆ ಈ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.